ರಾಗಿಯು ಒಂದು ಮುಖ್ಯ ಬೆಳೆಯಾಗಿದ್ದು ಇದನ್ನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಳ್ಳಾರಿ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಸವಳು ಕಪ್ಪು ಭೂಮಿಯಲ್ಲಿ ಬೆಳೆಯಬಹುದು. ರಾಜ್ಯದಲ್ಲಿ 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು 17.8 ಲಕ್ಷ ಟನ್ ಉತ್ಪಾದನೆ ಇದೆ. ಸರಾಸರಿ ಇಳುವರಿ ಪ್ರತಿ ಎಕರೆಗೆ 9 ಕ್ವಿಂಟಲ್ ಇರುವುದು. ತಳಿಗಳ ವಿವರ: GPU 28 ಇದರ ಒಂದು ಬಿತ್ತನೆಯ ಕಾಲ ಜೂನ್ನಿಂದ ಜುಲೈ. ಬೆಳೆಯ ಅವಧಿ 115ರಿಂದ 120 ದಿನಗಳು. DHRS 1 ಇದರ ಒಂದು ಬಿತ್ತನೆ ಕಾಲ ಜೂನ್ನಿಂದ ಜುಲೈ. ಅವಧಿ 110ರಿಂದ 112 ದಿನಗಳು. DHFM 78-3 ಇದರ ಒಂದು ಬೆಳೆಯ ಅವಧಿ 115 ದಿನಗಳು. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ: ಬೀಜ: ಕೂರಿಗೆ ಬಿತ್ತನೆಗೆ 3ರಿಂದ 4 ಕಿಲೋಗ್ರಾಂ ಬೀಜ. ನಾಟಿ ಬೆಳೆಗೆ 2 ಕಿಲೋಗ್ರಾಂ ಬೀಜ. ಇನ್ನು ಸಾವಯವ ಗೊಬ್ಬರಗಳು: ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಸುಮಾರು 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ನ ಅವಶ್ಯಕತೆ ಇರುತ್ತದೆ. ಜೈವಿಕ ಗೊಬ್ಬರ: ಅಜೋಸ್ಪಿರಿಲಮ್ ಬೀಜೋಪಚಾರ ಮಾಡುವುದಕ್ಕಾಗಿ ಅಜೋಸ್ಪಿರಿಲಮ್ 200 ಗ್ರಾಂ. ರಾಸಾಯನಿಕ ಗೊಬ್ಬರಗಳು: ಸಾರಜನಕ 20 ಕಿಲೋಗ್ರಾಂ. ಕುಸ್ಕಿ ಬೆಳೆಯಲ್ಲಿ ಸಾರಜನಕದ ಪ್ರಮಾಣ 20 ಕಿಲೋಗ್ರಾಂ, ರಂಜಕದ ಪ್ರಮಾಣ 16 ಕಿಲೋಗ್ರಾಂ ಮತ್ತು ಪೊಟ್ಯಾಷ್ನ ಪ್ರಮಾಣ 10 ಕಿಲೋಗ್ರಾಂ. ಇನ್ನು ನೀರಾವರಿ ಆಶ್ರಯದಲ್ಲಿ ಬೆಳೆಯುವಂಥ ರಾಗಿ ಬೆಳೆಯ ಒಂದು ರಾಸಾಯನಿಕ ಗೊಬ್ಬರದ ಪ್ರಮಾಣಗಳನ್ನು ನೋಡೋದಾದರೆ 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಷ್ ಆಗಿರುತ್ತದೆ. ಇನ್ನು ಬೀಜ ಹದ ಮಾಡುವುದು: ಪ್ರತಿ ಕಿಲೋಗ್ರಾಂ ರಾಗಿ ಬೀಜವನ್ನು 600 ಮಿಲಿ ಅಥವಾ 600 ml ನೀರಿನಲ್ಲಿ 15 ಗಂಟೆಗಳವರೆಗೆ ನೆನೆಸಿ ಸಾಯಂಕಾಲದಿಂದ ಮಾರನೆಯ ದಿನದ ಬೆಳಗಿನವರೆಗೆ ನೆನೆಸುವುದರಿಂದ ಮೊದಲ ಮೊಳಕೆಯ ಲಕ್ಷಣಗಳನ್ನು ಕಾಣಬಹುದು. ನಂತರ ಬೀಜವನ್ನು 24 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಕೈಗೊಳ್ಳಬೇಕು. ಬೀಜೋಪಚಾರ: 12.5 ಗ್ರಾಂ ಸತುವಿನ ಸಲ್ಫೇಟನ್ನು ಅಥವಾ 5ರಿಂದ 6 ಚಮಚ ಇದನ್ನು ನೀರಿನಲ್ಲಿ ಬೆರೆಸಿ ತಯಾರಿಸಿದ ದ್ರಾವಣವನ್ನು ಒಂದು ಮಡಿಕೆ ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಹಾಕಿ ಇದರಲ್ಲಿ 2ರಿಂದ 2.5 ಕಿಲೋಗ್ರಾಂ ಬೀಜವನ್ನು ಅಥವಾ 2ರಿಂದ 2.5 ಕಿಲೋಗ್ರಾಂ ಬೀಜವನ್ನು ಮಿಶ್ರ ಮಾಡಿ ಒಂದು ರಾತ್ರಿ ಇಡಬೇಕು. ನಂತರ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬೇಕು. ಇನ್ನು ಸಸಿ ಮಡಿ ಅಥವಾ ನಾಟಿ ಬೆಳೆಗೆ ಸುಮಾರು 150 ಚದರ ಮೀಟರ್ ಪ್ರದೇಶದಲ್ಲಿ 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನು ಮಾಡಿ ಒಂದು ಮಡಿಗೆ 3 ಬುಟ್ಟಿ ಕೊಟ್ಟಿಗೆ ಗೊಬ್ಬರ, ಅರ್ಧ ಕಿಲೋಗ್ರಾಂ ಅಮೋನಿಯಂ ಸಲ್ಫೇಟ್, 1 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್, ಅರ್ಧ ಕಿಲೋಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷ್ ಹಾಗೂ 750 ಗ್ರಾಂ ಸತುವಿನ ಸಲ್ಫೇಟ್ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕು. 7.5 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬೀಜವನ್ನು ಬಿತ್ತಿದ ನಂತರ ಹಸನಾದ ಒಣ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದಿಂದ ಬೀಜವನ್ನು ಮುಚ್ಚಬೇಕು. ಪ್ರತಿದಿನ ಸಾಯಂಕಾಲ ಮಡಿಗಳಿಗೆ ನೀರನ್ನು ಒದಗಿಸಿ ಬಿತ್ತಿದ 12 ದಿನಗಳ ನಂತರ ಪ್ರತಿ ಮಡಿಗೆ 250 ಕಿಲೋಗ್ರಾಂ ಅಮೋನಿಯಂ ಸಲ್ಫೇಟನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬಿತ್ತಿದ 20 ದಿನಗಳ ನಂತರ ಸಸಿಗಳನ್ನು ನಾಟಿಗೆ ಉಪಯೋಗಿಸಬಹುದು. ಇನ್ನು ಬಿತ್ತನೆ: ಕೂರಿಗೆಯಿಂದ 22.5ರಿಂದ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ನಾಟಿ ಮಾಡುವುದಾದಲ್ಲಿ 22.5ರಿಂದ 30 ಸೆಂಟಿಮೀಟರ್ ಸಾಲುಗಳಲ್ಲಿ 10 ಸೆಂಟಿಮೀಟರ್ ಅಂತರದಲ್ಲಿ 2-3 ಸಸಿಗಳನ್ನು ನಾಟಿ ಮಾಡಬೇಕು. ಬಿತ್ತನೆ ಅಥವಾ ನಾಟಿ ಮಾಡುವ ಮೊದಲ ಶಿಫಾರಸ್ಸಿನ 50% ಸಾರಜನಕ ಮತ್ತು ಪೂರ್ತಿ ರಂಜಕ ಹಾಗೂ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. 6ರಿಂದ 7 ವಾರಗಳ ನಂತರ ಉಳಿದ 50% ಸಾರಜನಕ ಒದಗಿಸುವ ರಸಗೊಬ್ಬರವನ್ನು ಮೇಲುಗೊಬ್ಬರವಾಗಿ ಒದಗಿಸಬೇಕು. ಅಂತರ ಬೇಸಾಯ ಮತ್ತು ಕಳೆ ನಿಯಂತ್ರಣ: ಬಿತ್ತನೆ ಮಾಡಿದ 3 ವಾರಗಳ ನಂತರ 15 ದಿನಗಳಿಗೊಮ್ಮೆ ಎಡೆಕುಂಟೆ ಹಾಯಿಸುವುದರಿಂದ ಕಳೆಯನ್ನು ನಿಯಂತ್ರಿಸಬಹುದಲ್ಲದೆ ಬಿದ್ದ ಮಳೆಯ ನೀರು ಮಣ್ಣಿನಲ್ಲಿ ಇಂಗಲು ಸಾಧ್ಯವಾಗುತ್ತದೆ. ಬಿತ್ತಿದ 30 ದಿನಗಳಲ್ಲಿ ಒಂದು ಸಲ ಕಳೆ ತೆಗೆಯಬೇಕು. ನೀರಾವರಿ ಇದ್ದಲ್ಲಿ ಕೆಂಪು ಮಣ್ಣಿನಲ್ಲಿ 8 ದಿನಗಳಿಗೊಮ್ಮೆ, ಕಪ್ಪು ಮಣ್ಣಿನಲ್ಲಿ 15 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಮಿಶ್ರ ಬೆಳೆ: ಈ ಬೆಳೆಯಲ್ಲಿ ತೊಗರಿ, ಎಳ್ಳು ಹಾಗೂ ಸಾಸಿವೆ ಬೆಳೆಗಳನ್ನು 4:2 ಪ್ರಮಾಣದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದು ಲಾಭದಾಯಕವಾಗಿರುತ್ತದೆ. ಪ್ರತಿ ಎಕರೆಗೆ ಇಳುವರಿಯ ಪ್ರಮಾಣ: ಕಾಳು 12ರಿಂದ 14 ಕ್ವಿಂಟಲ್ ಕಾಳನ್ನು ಪಡೆಯಬಹುದು. ಇನ್ನು ಮೇವಿನ ಪ್ರಮಾಣ
1.2 ರಿಂದ 1.6 ಟನ್ನಷ್ಟು ಮೇವನ್ನು ಪಡೆಯಬಹುದಾಗಿರುತ್ತದೆ. ಖರ್ಚು ಇಲ್ಲದ ಬೇಸಾಯ ಕ್ರಮಗಳಿಗಾಗಿ ಬಿತ್ತನೆಗೆ 3 ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆಗೆ ಜೂನ್ 2ನೆಯ ಪಾಕ್ಷಿಕ ಅತ್ಯಂತ ಸೂಕ್ತ ಕಾಲವಾಗಿರುತ್ತದೆ. ಶುಷ್ಕ ವಾತಾವರಣವಿರುವಾಗ ಪದೇ ಪದೇ ಅಂತರ ಬೇಸಾಯ ಮಾಡುತ್ತಿರಬೇಕಾಗಿರುತ್ತದೆ. ಇನ್ನು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ನೋಡೋಣ. ಕಾಂಡ ಕೊರಕ ಹುಳುವಿನ ಒಂದು ನಿರ್ವಹಣೆಗಾಗಿ ಮತ್ತು ಅದರ ಲಕ್ಷಣಗಳನ್ನು ನೋಡೋಣ. ಮರಿಹುಳುಗಳು ಕಾಂಡವನ್ನು ಕೊರೆದು ತಿನ್ನುವುದರಿಂದ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಕಾಣಬಹುದು. ನಂತರ ಸುಳಿ ಒಣಗಲು ಪ್ರಾರಂಭವಾಗುತ್ತದೆ. ಈ ಕೀಟ ತೆನೆ ಕಟ್ಟುವ ಹಂತದಲ್ಲಿ ಬಂದರೆ ತೆನೆಗಳು ಜೊಳ್ಳಾಗುತ್ತವೆ. ಇದರ ಒಂದು ನಿರ್ವಹಣೆಗಾಗಿ ಕಾಂಡ ಕೊರಕ ಹುಳುವಿನ ಬಾಧೆ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವುದು. ಆದ್ದರಿಂದ ಕೀಟನಾಶಕಗಳ ಬಳಕೆ ಅವಶ್ಯಕತೆ ಇರುವುದಿಲ್ಲ. ಇನ್ನು ರಸ ಹೀರುವ ಕೀಟಗಳು. ಇವುಗಳಲ್ಲಿ ಎಲೆಯ ಹೇನು ಬಹುಮುಖ್ಯವಾದದ್ದು. ಈ ಹೇನು ಗರಿಗಳನ್ನು ಮುತ್ತಿ ರಸ ಹೀರುವುದರಿಂದ ಪೈರಿನ ಬೆಳವಣಿಗೆ ಕುಂಠಿತವಾಗುತ್ತದೆ. ನೂರಾರು ಹೇನುಗಳು ಗಿಡದ ಕಾಂಡ, ಎಲೆ ಮತ್ತು ಹೊರಬರುತ್ತಿರುವ ತೆನೆಯನ್ನು ಮುತ್ತಿಕೊಂಡು ರಸ ಹೀರುವುದನ್ನು ಸಾಮಾನ್ಯವಾಗಿ ನೋಡಬಹುದಾಗಿರುತ್ತದೆ. ಇದರ ಒಂದು ನಿರ್ವಹಣೆಗಾಗಿ 1 ml ಮಿಥೈಲ್ ಪ್ಯಾರಾಥಿಯಾನ್ 50 ಇಸಿಯನ್ನು ಅಥವಾ 1.7 ml ಡೈಮಿಥೋಯೇಟ್ 30 ಇಸಿ ಕೀಟನಾಶಕವನ್ನು ಪ್ರತಿ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಎಕರೆಗೆ ಸುಮಾರು 200 ಮಿಲಿ ಸಿಂಪರಣಾ ದ್ರಾವಣ ಬೇಕಾಗುತ್ತದೆ. ಸಿಂಪಡಣೆಗೆ ನೀರಿನ ಅಭಾವ ಇದ್ದಲ್ಲಿ ಕಾರ್ಬಾರಿಲ್ ಅಥವಾ ಫೊಜಲೋನ್ ಶೇಕಡ 4 ಕೀಟನಾಶಕದ ಧೂಳನ್ನು ಎಕರೆಗೆ 8 ಕಿಲೋಗ್ರಾಂ ಪ್ರಮಾಣದಲ್ಲಿ ಧೂಳೀಕರಿಸಬೇಕು. ಇನ್ನು ತೆನೆ ಕೀಟಗಳು. ರಾಗಿ ತೆನೆಗೆ ಹಲವಾರು ಜಾತಿಯ ಪತಂಗದ ಹುಳುಗಳು ಬಾಧಿಸುತ್ತವೆ. ಈ ಹುಳುಗಳು ತೆನೆಯಲ್ಲಿನ ಹಾಲುಗಾಳು ಮತ್ತು ಬಲಿಯುತ್ತಿರುವ ಕಾಳುಗಳನ್ನು ಕಡಿದು ತಿನ್ನುತ್ತವೆ. ಇವುಗಳ ಹಾವಳಿಗೆ ತುತ್ತಾದ ತೆನೆಗಳ ಇಲುಕುಗಳನ್ನು ಬಿಡಿಸಿ ನೋಡಿದಲ್ಲಿ ಬಿಳಿಯ ವಿಸರ್ಜಿತ ಪದಾರ್ಥವನ್ನು ಕಾಣಬಹುದು. ತೆನೆ ಕೀಟಗಳ ನಿಯಂತ್ರಣಕ್ಕೆ 2 ಮಿಲಿ ಮೆಲಾಥಿಯಾನ್ 50 ಇಸಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಎಕರೆಗೆ ಅಂದಾಜು 200 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗುತ್ತದೆ. ನೀರಿನ ಅಭಾವವಿದ್ದಲ್ಲಿ ಫೊಜಲೋನ್ ಶೇಕಡ 4 ಧೂಳು ಅಥವಾ ಕ್ವಿನಾಲ್ಪಾಸ್ ಶೇಕಡ 1.5 ಧೂಳನ್ನು ಎಕರೆಗೆ 8 ಕಿಲೋಗ್ರಾಂ ಪ್ರಮಾಣದಲ್ಲಿ ಧೂಳೀಕರಿಸಬೇಕಾಗುತ್ತದೆ. ಬೆಂಕಿ ರೋಗ. ಎಲೆಯ ಮೇಲೆ ವಜ್ರಾಕಾರದ ಸಣ್ಣ ಚುಕ್ಕೆಗಳು ಕಾಣಿಸಿಕೊಂಡು ಕ್ರಮೇಣ ಚುಕ್ಕೆಗಳು ದೊಡ್ಡದಾಗುತ್ತವೆ. ಈ ಮಚ್ಚೆಗಳು ಕೆಂಪು ಮಿಶ್ರಿತ ಕಂದು ಬಣ್ಣದ್ದಾಗಿದ್ದು ಮಧ್ಯಭಾಗದಲ್ಲಿ ಬೂದು ಬಣ್ಣದಿಂದ ಕೂಡಿರುತ್ತವೆ. ಹಲವಾರು ಚುಕ್ಕೆಗಳು ಎಲೆಯ ಮೇಲೆ ಕಂಡುಬಂದು ವಿಸ್ತರಿಸುತ್ತಾ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗಿ ಸುಟ್ಟಂತೆ ಕಾಣುತ್ತವೆ. ತೆನೆಯು ಬರುವಾಗ ಈ ರೋಗದ ಮಚ್ಚೆಗಳು ತೆನೆಯ ಕೆಳಭಾಗದಲ್ಲಿ ಕಾಣಿಸಿಕೊಂಡು ಕ್ರಮೇಣ ಕುತ್ತಿಗೆಯ ಭಾಗವನ್ನೆಲ್ಲ ಆವರಿಸಿ ಆ ಭಾಗವು ಕೊಳೆತು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ರೋಗವು ತೆನೆಯಲ್ಲಿ ಇಲುಕುಗಳ ಮೇಲೆ ಸಾಮಾನ್ಯವಾಗಿ ಕಂಡುಬಂದು ಪೂರ್ಣ ಇಲುಕು ಅಥವಾ ಕೆಲವು ಭಾಗ ಕಾಳು ಕಟ್ಟದೆ ಜೊಳ್ಳಾಗುತ್ತದೆ. ಇದರ ಒಂದು ಹತೋಟಿಗಾಗಿ ಈ ರೋಗದ ಶಿಲೀಂಧ್ರವು ಗಾಳಿಯಿಂದ ಹರಡುವಂಥದ್ದು ಅಥವಾ ಬೀಜವು ಮೂಲವಾಗಿರುವುದು. ಬೆಳೆಯು ಬೆಳೆದಂತೆ ರೋಗವು ಹರಡುತ್ತದೆ. ಶೇಕಡ 50ರಿಂದ 75 ಭಾಗದಷ್ಟು ತೆನೆಯು ಹೊರಬಂದ ನಂತರ ಶಿಲೀಂಧ್ರನಾಶಕಗಳಾದ ಮ್ಯಾಂಕೋಜೆಬ್ 75 WP 2 ಗ್ರಾಂ ಅಥವಾ ಕಾರ್ಬನ್ ಡೈಜಿಮ್ 50 WP ಅರ್ಧ ಗ್ರಾಂ ಅಥವಾ ಕಿಟಾಜಿನ್ 48 ಇಸಿ 1 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಈ ರೋಗದ ಬೆಳವಣಿಗೆಗೆ ಅನುಕೂಲಕರವಾದ ವಾತಾವರಣವು ಕಂಡುಬಂದಲ್ಲಿ ಇನ್ನೊಂದು ಬಾರಿ ಅಂದರೆ ಮೊದಲನೇ ಸಿಂಪಡಣೆಯ 12 ದಿನಗಳ ನಂತರ ಇನ್ನೊಂದು ಸಿಂಪಡಣೆಯನ್ನು ತೆಗೆದುಕೊಳ್ಳಬೇಕು. ಸಸಿ ಮಡಿಯಲ್ಲಿ ಸಣ್ಣ ಸಸಿಗಳ ಮೇಲೆ ರೋಗ ಕಾಣಿಸಿಕೊಂಡಲ್ಲಿ ನಾಟಿ ಮಾಡುವುದಕ್ಕೆ ಮೊದಲು ಸಸಿಗಳಿಗೆ ಒಂದು ಸಲ ತಿಳಿಸಿರುವಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನು ಕಂದು ಚುಕ್ಕೆ ರೋಗ. ರೋಗ ತಗುಲಿದ ಸಸಿಗಳಲ್ಲಿ ಮೊದಲು ಎಲೆಯ ಮೇಲೆ ಸಣ್ಣ ಅಂಡಾಕಾರದ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ರೋಗ ತೀವ್ರವಾದಾಗ ರೋಗದ ಸೋಂಕು ಕಾಂಡ ಮತ್ತು ತೆನೆಯ ಮೇಲೆ ಕಾಣಿಸಿಕೊಂಡು ಬೆಳೆಯು ಅಕಾಲದಲ್ಲಿ ಒಣಗುತ್ತದೆ. ಇದರ ಒಂದು ಹತೋಟಿಯ ಕ್ರಮವಾಗಿ 1 ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಮ್ಯಾಂಕೋಜೆಬ್ 75 WP ಶಿಲೀಂಧ್ರನಾಶಕವನ್ನು ಬೆರೆಸಿ ಬಿತ್ತನೆ ಮಾಡಬೇಕು. ಬೆಳೆಯು ಹೂ ಬಿಡುವ ಹಂತದಲ್ಲಿ ರೋಗವು ಕಾಣಿಸಿಕೊಂಡರೆ ಮ್ಯಾಂಕೋಜೆಬ್ 75 WP ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ 2 ಗ್ರಾಂನಂತೆ
ಬೆರೆಸಿ ಸಿಂಪಡಿಸಬೇಕಾಗುತ್ತದೆ. ಇನ್ನು ಬುಡ ಕೊಳೆ ರೋಗ. ಈ ರೋಗ ಮಣ್ಣಿನಲ್ಲಿನ ಶಿಲೀಂಧ್ರದಿಂದ ಉಂಟಾಗುವುದರಿಂದ ಎಲ್ಲ ಸಸಿಗಳಲ್ಲಿ ಕಾಣದೆ ಆಯ್ದ ಸಸಿಗಳಲ್ಲಿ ಕಂಡುಬರುತ್ತದೆ. ರೋಗಪೀಡಿತ ಸಸಿಗಳು ಬಾಡಿ ಕುಗ್ಗಿದಂತಾಗಿ ಕ್ರಮೇಣ ಬುಡ ಕೊಳೆತು ನಾಶವಾಗುವುದು. ಇದರ ಒಂದು ಹತೋಟಿಗಾಗಿ ಬಿತ್ತನೆಗೆ ಮುಂಚೆ ಆಳವಾಗಿ ಉಳುಮೆ ಮಾಡುವುದು, ರಾಗಿ ಬೆಳೆದ ನಂತರ ಬೇರೆ ಬೆಳೆಗಳನ್ನು ಬೆಳೆಯುವುದು ಹಾಗೂ ಮಣ್ಣಿನಲ್ಲಿ ಸಮರ್ಪಕ ತೇವಾಂಶವನ್ನು ಕಾಪಾಡಿಕೊಳ್ಳುವುದು ಮುಂತಾದ ಬೇಸಾಯ ಕ್ರಮಗಳಿಂದ ಈ ರೋಗವನ್ನು ಹತೋಟಿ ಮಾಡಬಹುದಾಗಿರುತ್ತದೆ.